ನಮಸ್ಕಾರ. ಹೇಳಿ. ನಮಸ್ಕಾರ. ಡಾಕ್ಟರ್ಗೆ ಒಂದು ಕ್ವಶನ್. ಈ ರೋಗವು ಗುಣ ಆಗ್ತದಾ ಇಲ್ವಾ ಅಂತ ಅಷ್ಟೇ? ಖಂಡಿತವಾಗಿ ಗುಣ ಆಗುತ್ತೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಖಂಡಿತವಾಗಿ ಗುಣ ಮಾಡ್ಬೋದು ಈ ಕಾಯಿಲೆನ. ಮದ್ದುಂಟು, ಚಿಕಿತ್ಸೆ ಅದಕ್ಕೆ ಅದ್ರ ಬಗ್ಗೆ ಡಾಕ್ಟರ್ ಹೇಳ್ತಾರೆ. ಹೇಳಲಿಕ್ಕಿದ್ದೇನೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವು ಹೇಳಿದ್ರಿ ಈ ಮಕ್ಕಳು ಆ ಒಂದು ಸೂಕ್ಷ್ಮ ಪರಿಮಿತಿಯಲ್ಲಿ ಬೆಳೀತಾ ಇರುವ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಆ ಒಂದು ತೊಂದರೆ ಆದ್ರೆ, ಮಾನಸಿಕ ಆಘಾತ ಆದ್ರೆ ಈ ಕಾಯಿಲೆಗೆ ತುತ್ತಾಗ್ತಾರೆ ಅಂತ ಹೇಳಿದ್ದಾರೆ. ಇದು ಒಂದು ತೆರನಾದ ಒಂದು ಸಿದ್ಧಾಂತ. ಇದನ್ನೇ ನಾವು ಎಲ್ಲಾ ಜನರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಮಕ್ಕಳಲ್ಲಿ ಆ ತರವಾದ ಘಟನೆಗಳು ನಡೆದೇ ಇರಬಹುದು. ಬಟ್ ಇವಾಗ ಇತ್ತೀಚೆಗಿನ ಒಂದು ಜೈವಿಕ ಸಿದ್ಧಾಂತ ಅಂದ್ರೆ ಬಯಾಲಜಿ, ನಮ್ಮ ತಲೆಯಲ್ಲಿ ಆಗುವ ಕೆಮಿಕಲ್ಸ್ ಗಳನ್ನು ನಾವು ಸ್ಟಡಿ ಮಾಡಿ, ನಾನು ಕೇಳಿದಕ್ಕೆ ನರ ಜೈವಿಕ ವಿಜ್ಞಾನ ಸಿದ್ಧಾಂತ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಅಂದ್ರೆ ಇದು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕೆಮಿಕಲಿ ಒಂದು ನಾವು ಡಿಟೆಕ್ಟ್ ಮಾಡಬಹುದು. ನಮ್ಮ ಮೆದುಳಲ್ಲಿ ಇರುವಂತಹ ಒಂದು ಸೆರೋಟೋನಿನ್ ಅನ್ನೋ ಒಂದು ಕೆಮಿಕಲ್ ಉಂಟು. ಮತ್ತೊಂದು ಕರೆ ನಿಮ್ಮನ್ನ ಕೇಳ್ತಾ ಇದ್ದಾರೆ, ಏನು ಅಂತ ಹೇಳಿ. ಹಲೋ. ನಮಸ್ಕಾರ, ಹೇಳಿ. ಜಿ.ಕೆ. ಪ್ರಭು ಫೀಲ್ಡ್ ಶೀಟ್ ಮಂಗಳೂರಿನಿಂದ. ಹೇಳಿ ಸರ್. ಹಲೋ, ಹೇಳುದಿಲ್ಲ. ಜಿ.ಕೆ. ಪ್ರಭು ಫೀಲ್ಡ್ ಶೀಟ್ ಮಂಗಳೂರಿನಿಂದ. ಹೇಳಿ. ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ. ಇದು ಕೆಲವರಿಗೆ ಚಕ್ರಬಂಧವನ್ನು ಬಿಡಿಸುವುದು ಮತ್ತೆ ಪತ್ರಿಕೆಯಲ್ಲಿ ಬರುವ ಸುಡುಕೋ ಬಿಡಿಸುವ ಅಭ್ಯಾಸವಿರುತ್ತದೆ. ಇದನ್ನು ಗೀಳು ರೋಗ ಎನ್ನಬಹುದೇ ಅಂತ ಹೇಳಿ. ಖಂಡಿತವಾಗಿ ಇದನ್ನ ಒಂದು ತೆರನಾದ ಗೀಳು ಹೇಳ್ಬೋದು. ಬಟ್ ಆ ವ್ಯಕ್ತಿಯಲ್ಲಿ ನಾವು ಕೇಳ್ಬೇಕು, ಅವನಿಗದು ಹ್ಯಾಬಿಟ್ ಆಗಿದೆಯಾ, ವೆದರ್ ಹಿ ಎಂಜಾಯ್ಸ್ ಡೂಯಿಂಗ್ ದ್ಯಾಟ್. ಅಂದ್ರೆ ನಾವು ಯಾವುದನ್ನು ಒಂದು ರೂಢಿ ಮಾಡ್ಕೊಳ್ತೇವೋ ಅದು ರೂಢಿಯಿಂದ ಬಂದ ಒಂದು ರೂಢಿ ಅಂತ ಹೇಳ್ಬೋದು. ಅಂದ್ರೆ ಹ್ಯಾಬಿಟ್ ಫಾರ್ಮ್ ಡಿಸಾರ್ಡರ್ಸ್ ಅಂತ. ಇದು ಈ ಗೀಳು ರೋಗದ ಒಂದು ಕನಿಷ್ಠ ಪ್ರಮಾಣದಲ್ಲಿರುವ ಕಾಯಿಲೆ. ನಾನು ಹೇಳ್ತಿರುವ ಗೀಳು ರೋಗದ ಮುಖ್ಯ ಲಕ್ಷಣ ಅಂದ್ರೆ ವ್ಯಕ್ತಿಗೆ ಅದು ಬೇಡ ಆಗಿರುತ್ತೆ, ಅದ್ರ ಮೇಲೆ ಕಂಟ್ರೋಲ್ ಇರೋಲ್ಲ, ಈ ತರ ಆಲೋಚನೆಗಳು ಅವನನ್ನೇ ಕಾಡ್ತವೆ. ಬಟ್ ನಾವು ಯಾವಾಗ ಅದು ಪಜಲ್ ಸಾಲ್ವ್ ಮಾಡ್ತೇವೋ ವಿ ಎಂಜಾಯ್ ಡೂಯಿಂಗ್ ಇಟ್. ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಲ್ಲಿ ನಮ್ಮನ್ನೇ ಅದು ಒಂದು ವಿನಾಶಕಾರಿಯಾದ ಒಂದು ಭಾವನೆಯನ್ನು ಒಳಗಡೆಯಿಂದ ಹುಟ್ಟಿಸ್ತದೆ. ಅದು ನಮ್ಗೆ ಅದರಿಂದ ಯಾವಾಗ ಹೊರಗೆ ಬರೋದು ಅನ್ನೋದೇ ನಮ್ಮ ತಲೆಯಲ್ಲಿ ಇರುತ್ತೆ. ಖಂಡಿತವಾಗಿ ವ್ಯಕ್ತಿ ಅದನ್ನು ಮಾಡುವಾಗ ಅದನ್ನು ಎಂಜಾಯ್ಮೆಂಟ್ ಮಾಡಲ್ಲ. ಅದು ಡಿಫ್ರೆನ್ಸ್. ಮತ್ತೊಂದು ಕರೆ ಇದೆ ಡಾಕ್ಟ್ರೆ. ಹಲೋ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ. ಹೇಳಿ. JF ಡಿಸೋಜ ಅಂತ ಹೇಳಿ. ಸೊ ಇದೀಗ ಈ ಮಕ್ಕಳು ಸಣ್ಣದಿರುವಾಗ ಮೇಲಿಂದ ಯಾವ್ದಾದ್ರು ಒಂದು ಸ್ಥಳದಿಂದ ಕೆಳಗೆ ಬಿದ್ದರೆ ಅಥವಾ ಕೆಳಗೆ ಬಿದ್ದು ಪೆಟ್ಟಾದರೆ ತಲೆಗೆ, ಸೊ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಉಂಟಾ? ಇದು ಕೆಲವರು ಹಾಗೆ ಇರ್ತಾರೆ, ಯಾವುದು ಇದೇ ತರ ಈ ಗೀಳು ರೋಗ ತರ ಅವ್ರ ಬೆಳವಣಿಗೆ ಇರುವುದಿಲ್ಲ, ಮತ್ತೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಎಲ್ಲ ಅವರಿಗೆ ತುಂಬಾ ಇದಿರ್ತದೆ ಮೇಲಿಂದ ಕೆಳಗೆ ಬಿದ್ದರೆ. ಸೊ ಅದನ್ನು ಸರಿಪಡಿಸಬಹುದಾ? ಸರಿಪಡಿಸಬಹುದು. ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ ಡ್ಯೂ ಟು ದ ಫಾಲ್ ಅಲ್ವಾ, ಹೆಡ್ ಇಂಜುರಿ ಅಥವಾ ಬ್ರೈನ್ ಅಲ್ಲಿ ಕನ್ಕಷನ್ ಆಗಿರ್ಬೋದು. ಹೌದು, ಇದನ್ನು ನಾವು ಅವರ ತಲೆಭಾಗ ಸ್ವಲ್ಪ ಸಾಫ್ಟ್ ಇರ್ತದೆ ಆ ಟೈಮ್. ಹೌದು, ಖಂಡಿತವಾಗಿ. ಅಂದ್ರೆ ನಮ್ಮ ತಲೆಬುರುಡೆ ಇನ್ನು ಗಟ್ಟಿ ಆಗಿರ್ಬೇಕಷ್ಟೇ, ಮೆದುಳು ಬೆಳೀತಾ ಇರ್ತದೆ. ಆವಾಗ ಅದ ಆಘಾತಗಳಿಂದ ಖಂಡಿತವಾಗಿಯೂ ಬ್ರೈನ್ ಮೆಚುರೇಷನ್ ಒಂದು ಕಡಿಮೆ ಆಗುತ್ತೆ. ಅದರಿಂದ ಬುದ್ಧಿಮಾಂದ್ಯತೆಗೆ ಹೋಗುತ್ತೆ. ಬುದ್ಧಿಮಾಂದ್ಯತೆ ಮಕ್ಕಳಲ್ಲಿ ಈ ತರ ಕೆಲವು ಗೀಳು ರೋಗಗಳು ವಿಶೇಷವಾಗಿ ಕಾಣಿಸ್ಕೊಳ್ತವೆ. ಹಾಗೆ ಚೇಂಜ್ ಆಗುತ್ತೆ. ಅಂದ್ರೆ ಅವರಿಗೆ ನಮ್ಮ ಸಾಮಾನ್ಯವಾಗಿ ಬರುವ ಪ್ರಾಯಕ್ಕೆ ಬರುವಂತ ಬುದ್ಧಿಶಕ್ತಿ ಆ ಮಕ್ಕಳಲ್ಲಿ ಇರುವುದಿಲ್ಲ. ಆದ್ರೆ ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಆ ಬಿದ್ದ ಏಟಿಗೆ ಅವರಿಗೆ ತಲೆಯಲ್ಲಿ ಎಷ್ಟು ಏಟು ಬಿದ್ದಿದೆ, ಮೆದುಳಿನ ಮೇಲೆ ಎಷ್ಟು ಆಘಾತ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ ನಾವು CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ನೋಡಬೇಕು. ಏನೂ ಆಗಿಲ್ಲ ಆದ್ರೆ ಕೆಲವೊಮ್ಮೆ ಅಚಾನಕ್ ಬಿದ್ದು ತಲೆಗೆ ನೇಟ್ ಆಗದೇನೆ ಇರಬಹುದು. ಹಾಗೆ ಬಿದ್ದ ಎಲ್ಲ ಮಕ್ಕಳಿಗೆ ಈ ತರ ಕಾಯಿಲೆ ಬರುತ್ತೆ, ಬ್ರೈನ್ ಅರೆಸ್ಟ್ ಆಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಕೂಡ ನಮ್ಮ ತಂದೆ ತಾಯಿಗಳಲ್ಲಿ ಇರುತ್ತೆ. ಕೆಲವೊಮ್ಮೆ ನಾವು ಈ ಕಾಯಿಲೆಗೆ ಕಾರಣ ಕೇಳುವಾಗ ಅವ್ರು ಹೇಳ್ತಾರೆ ಸಣ್ಣದಿರುವಾಗೆಲ್ಲೋ ಬಿದ್ದಿರ್ಬೇಕು, ನಾವು ನೋಡದೇ ಇರಬಹುದು. ಅಂದ್ರೆ ಅಚಾನಕ್ ಆಗುವ ಘಟನೆಗೂ ಇದಕ್ಕೇನು ಸಂಬಂಧ ಇರೋದಿಲ್ಲ. ನಿಜವಾಗಿ ಹೆಡ್ ಟ್ರಾಮಾ ಆಗಿದ್ದಿದ್ರೆ ಇಟ್ ಶುಡ್ ಬಿ ನೋಟಿಸೇಬಲ್ ಟ್ರಾಮಾ. ಐದರ್ CT ಸ್ಕ್ಯಾನ್ ಆರ್ ನ್ಯೂರಾಲಜಿಸ್ಟ್ ವುಡ್ ಹ್ಯಾವ್ ಸೀನ್ ದ ಚೈಲ್ಡ್. ಓಕೆ, JF ಡಿಸೋಜರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇದ್ದೀರಿ ನರ ಜೈವಿಕ ಸಿದ್ಧಾಂತದ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾಹಿತಿ ಕೊಡಬೇಕು. ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕೇನೆಂದ್ರೆ ಈ ವಿಷಯದಲ್ಲಿ ವ್ಯಕ್ತಿಗೆ ಕಾಡುವ ಒಬ್ಸೆಷನ್ಗೆ ಮುಖ್ಯವಾದ ಕೆಮಿಕಲ್ ಸೆರೋಟೋನಿನ್. ನಮ್ಮಲ್ಲಿ ಯಾವ ತರದ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಡೌಟ್ ಉಂಟು, ಅದು ಡೌಟ್ ಪದೇ ಪದೇ ಬರುವಾಗಿ ಮಾಡುವಂತ ಈ ಕೆಮಿಕಲ್ ಸೆರೋಟೋನಿನ್. ಅದು ಹೆಚ್ಚು ಉತ್ಪತ್ತಿ ಅವರಲ್ಲಿ
ಆಗಿರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಕ್ಚುಲಿ ಸೆರೋಟೋನಿನ್ ಅನ್ನೋದು ಕಡಿಮೆ ಆಗಿರುತ್ತೆ ಈ ತರ ವ್ಯಕ್ತಿಗಳಲ್ಲಿ, ಅದನ್ನ ನಾವು ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಹೇಳಿದ್ದು ನಮ್ಮ ಮೆದುಳಲ್ಲಿ ಆ ಒಂದು ರಾಸಾಯನಿಕ ಪದಾರ್ಥ ಜಾಸ್ತಿ ಸ್ರವಿಸಿದಾಗ ಅವರು ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ಮಾಡುವಂಥದ್ದು, ಪುನರಾವರ್ತನೆ ಮಾಡೋದಕ್ಕೆ ಗೀಳು ರೋಗ ಅಂತ ಹೇಳೋದು. ಬಟ್ ಈ ಇನ್ಫೀರಿಯರಿಟಿ ಕಾಂಪ್ಲೆಕ್ಸಿಟಿ ಏನಿರ್ತದಲ್ಲ ಅದಕ್ಕೂ ಇದಕ್ಕಿಂತ ಸಂಬಂಧ ಇಲ್ಲ. ಓಕೆ, ಅಂದ್ರೆ ಕೆಲವರು ತಿಳ್ಕೊಳ್ತಾರೆ ಗೀಳು ರೋಗ ಅಂದ್ರೆ ಖಿನ್ನತೆ, ಮತ್ತೆ ನಮ್ಗೆ ನಮ್ಮಲ್ಲಿ ಕಾಂಪ್ಲೆಕ್ಸಿಟಿ ಇರುತ್ತಲ್ಲ, ನಾವು ಕೀಳರಿಮೆ ಅಂತ ಇರ್ತಲ್ಲ ಅದು ಅಂತ ತಿಳ್ಕೊಳ್ತಾರೆ. ಬಹುಶಃ ಆ ಒಂದು ಸಂಶಯ ಬೇರೆ ಆಗಿರ್ಬೋದು. ಡಾಕ್ಟರ್, ಇದಕ್ಕೆ ಚಿಕಿತ್ಸೆ ಹೇಗೆ ಡಾಕ್ಟರ್ ಗೀಳು ರೋಗಕ್ಕೆ? ಗೀಳು ರೋಗಕ್ಕೆ ಚಿಕಿತ್ಸೆ ನಾನಾ ತೆರನಾದ ಚಿಕಿತ್ಸೆಗಳು ಉಂಟು. ಮುಖ್ಯವಾಗಿ ತಿಳ್ಕೊಳ್ಬೇಕೇನೆಂದ್ರೆ, ಈ ವ್ಯಕ್ತಿಗೆ ಗೀಳು ರೋಗದ ಕಾಯಿಲೆ ಬಂದವನಿಗೆ ಏನೆಲ್ಲ ಮಾನಸಿಕ ಆಘಾತ ಆಗಿದೆ ಅಂತ ನಾವು ಒಂದು ಲಿಸ್ಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಈ ಸಂಶಯಗಳು ಅಥವಾ ಪದೇ ಪದೇ ಅವರ ಕಾಡೋ ವಿಚಾರಗಳಿಂದ ಅವರು ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಂದ್ರೆ ಅವರಿಗೆ ಇದರಿಂದ ಹೊರಗೆ ಬರಬೇಕು, ಇದೊಂದು ಕಾಯಿಲೆ ಅನ್ನೋ ಒಂದು ಗೊಡವೆನೇ ಇರೋದಿಲ್ಲ. ಡಾಕ್ಟರ್, ಅನೇಕ ಮಾಹಿತಿಗಳ ಜೊತೆಗೆ ನಮ್ಮ ವೀಕ್ಷಕರು ನಿಮ್ಮೊಂದಿಗೆ ಮಾತಾಡಿ ಕಾಯ್ತಾ ಇದ್ದಾರೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ, ಹೇಳಿ. ನಿಮ್ಮಿಬ್ಬರಿಗೆ ನಮಸ್ಕಾರ. ನಮಸ್ತೆ ಮೇಡಮ್. ದಿಸ್ ಇಸ್ ಮಿಸಸ್ ಸಂಧ್ಯಾ ನಾಯ್ಕ್ ಫ್ರಮ್ ಉಡುಪಿ. Doctor, is depression a psychiatric problem and is it totally treatable? Thank you so much. Yeah. Depression is a psychiatric disorder. It's a very, very common psychiatric condition and it is 100% curable. I think people are ignorant about depression also. ಮುಂಚೆ ನಾವು ಡಿಪ್ರೆಷನ್ ಬಗ್ಗೆ ಕವರ್ ಮಾಡಿದ್ದೀವಿ, ಹಾಗಾಗಿ ಇವತ್ತಿನ ನಾವು ಟಾಪಿಕ್ ಕೊಟ್ಟದ್ದು ಗೀಳು ರೋಗ ಅಂತ. ಬಟ್ ಅದನ್ನು ಅವ್ರು ಹೇಳಿದಾಗೆ ಗೀಳು ರೋಗದಲ್ಲಿ ಡಿಪ್ರೆಷನ್ ಬರ್ಬೋದು, ಡಿಪ್ರೆಷನ್ ಅಲ್ಲಿ ಗೀಳು ರೋಗದ ಲಕ್ಷಣಗಳು ಕೂಡ ಕಾಣ್ಬೋದು. ಹಾಗೆ ಇದೆರಡು ರೋಗವನ್ನು ನಾವು ಸಪರೇಟ್ ಆಗಿ ಕನ್ಸಿಡರ್ ಮಾಡಿದ್ರು ಒಂದಕ್ಕೊಂದು ಹೊಂದಾಣಿಕೆ ಇರೋದು, ಒಂದರಲ್ಲೂ ಒಂದು ಲಕ್ಷಣಗಳು ಕಾಣೋದು ಸಹಜವಾಗಿ ಕಾಣುತ್ತೆ. ಒಳ್ಳೆ ಪಾಯಿಂಟ್ ಏನಂದ್ರೆ ಡಿಪ್ರೆಷನ್ಗೆ ಕೊಡುವ ಟ್ರೀಟ್ಮೆಂಟ್, ಅಬ್ಸೆಷನ್ಗೆ ಕೊಡುವ ಟ್ರೀಟ್ಮೆಂಟ್ ಒಂದೇ ತರದ ಮಾತ್ರೆಗಳು. ಹಾಗಾಗಿ ಓಕೆ, ಸಂಧ್ಯಾ ನಾಯ್ಕ ಅವರ ಧನ್ಯವಾದ ಕರೆ ಮಾಡೋದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈ ನಮ್ಮ ಚಿಕಿತ್ಸಾ ಪದ್ಧತಿ ಜೊತೆಗೆ ಈ ಒಂದು ರೋಗ ಇದ್ದಾಗ ಅದನ್ನು ಹತೋಟಿ ಮಾಡುವಂಥದ್ದು ಎಷ್ಟು ಅಗತ್ಯ? ಖಂಡಿತವಾಗಿಯೂ. ಈಗ ನಾನು ಚಿಕಿತ್ಸೆ ಬಗ್ಗೆ ಹೇಳ್ತಿದ್ದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಚಿಕಿತ್ಸೆಗೆ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಇದು ರೋಗ ಅಂತ ಗೊತ್ತಾಗುದಿಲ್ಲ. ಆ ಟ್ರೀಟ್ಮೆಂಟ್ ಬರುವಾಗಲೇ ಒಂದು 5, 10, 15 ವರ್ಷದ ಒಂದು ಕಾಯಿಲೆಯನ್ನು ಹಿಡ್ಕೊಂಡು ಬರ್ತಾರೆ. ಅಂತವ್ರಿಗೆ ಏನಾಗುತ್ತೆ ಅಂದ್ರೆ, ಅಷ್ಟು ಸೆರೋಟೋನಿನ್ ತಲೆಯಲ್ಲಿ ಕಡಿಮೆ ಇರುತ್ತೆ, ಅಷ್ಟು ವರ್ಷದಿಂದ ಅವರು ನರಳಾಡ್ತಿರ್ತಾರೆ. ಖಂಡಿತವಾಗಿ ಅವರಲ್ಲಿ ಒಂದು ಡಿಪ್ರೆಷನ್ ಬಂದಿರುತ್ತೆ. ಡಿಪ್ರೆಷನ್ ಅಂದ್ರೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ಈ ತರ ಒಂದು ಹೆಂಗಸಿದು ಜೀವನ ನೋಡ್ಬೇಕಾದ್ರೆ, ಈ ತರ ಒಬ್ಸೆಷನ್ ಇದ್ದವರು ಮದುವೆ ಆಗ್ತಾರೆ. ಮದುವೆ ಆದ ಮೇಲೆ ಅವರಿಗೆ ಅಲ್ಲಿ ನಿಜವಾಗಿ ಒಂದು ವಾತಾವರಣ ಚೇಂಜ್ ಆಗಿರುತ್ತೆ. ಲಂಡನ್ ಮನೆ ಹೋಗ್ಬೇಕು, ಕೆಲವೊಮ್ಮೆ ಅಲ್ಲಿಯ ಕ್ರಮ ಶಿಸ್ತು ನೋಡುವಾಗ ಅವರಿಗೆ ಮ್ಯಾಚ್ ಆಗೋದಿಲ್ಲ, ಅಂದ್ರೆ ಸ್ಟ್ರೆಸ್ ಆಗುತ್ತೆ. ಆವಾಗ ಇದು ಡಿಪ್ರೆಷನ್ ಅಂತಿಗೆ ಒಬ್ಸೆಷನ್ ಕೂಡ ಬರುತ್ತೆ. ಟ್ರೀಟ್ಮೆಂಟ್ ತಗೊಳ್ಬೇಕೋ ಬೇಡ ಅನ್ನೋ ಗೊಂದಲದಲ್ಲಿ ಇರ್ತಾರೆ. ನಾವು ಮಾತ್ರೆ ಕೊಟ್ಟಿರ್ಬೋದು, ಅವ್ರು ನಿಲ್ಸಿರ್ಬೋದು. ಬಟ್ ಇಲ್ಲಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋದು ಒಂದು ಜನ್ಮ ಪರ್ಯಂತ ಅಥವಾ ಒಂದು 20-30 ವರ್ಷದ ತನಕ ಒಂದು ಕಾಡುವಂತಹ ಕಾಯಿಲೆ. ಹಾಗಾಗಿ ಹತೋಟಿಗೆ ತರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮದ್ದು ಮಾಡ್ಬೇಕು ಅದಕ್ಕೆ. ಮತ್ತೆ ಒಂದು ತಜ್ಞ ವೈದ್ಯರ ಮೇರೆಗೆ ಎಷ್ಟು ಸಮಯ ತಗೊಳ್ಬೇಕು, ಅವರಲ್ಲಿ ಎಷ್ಟು ಅಬ್ಸೆಷನ್ ಉಂಟು, ಕೆಲವೊಮ್ಮೆ ನಾವು ಅದನ್ನೆಲ್ಲ ಒಂದು ಪ್ರಮಾಣೀಕರಿಸ್ತೇವೆ. ಅಂದ್ರೆ ಎಷ್ಟು ಟೈಮ್ ಮದ್ದು ತಗೊಂಡ್ರೆ ಈ ರೋಗಿಗೆ ಪ್ರಯೋಜನ ಆಗುತ್ತೆ, ಯಾವಾಗ ಮದ್ದು ನಿಲ್ಲಿಸಬಹುದು. ಮತ್ತೆ ಮದ್ದು ನಿಲ್ಲಿಸುವಾಗ ಕೂಡ ಒಂದು ಕ್ರಮವತ್ತಾಗಿ ಮಾಡಬೇಕಾಗುತ್ತೆ. ಕೆಲವರು ಮದ್ದನ್ನು ಸಡನ್ ಆಗಿ ನಿಲ್ಲಿಸ್ತಾರೆ. ಯಾವ ವ್ಯಕ್ತಿಗೆ ನಾವು ಫ್ಲೋಆಕ್ಸಿಟಿನ್, ಸರ್ಟ್ರಾಲಿನ್ ಅನ್ನೋ ಮಾತ್ರೆಗಳನ್ನು ಒಂದು 80 ಮಿಲಿಗ್ರಾಮ್ 120 ಮಿಲಿಗ್ರಾಮ್ ಕೊಡುವಾಗ ವ್ಯಕ್ತಿ ಸಡನ್ ಆಗಿ ಅದನ್ನು ನಿಲ್ಲಿಸುವುದು ಕೂಡ ಒಂದು ಒಳ್ಳೆ ಇದಲ್ಲದು ಲಕ್ಷಣ ಅಲ್ಲ. ಅದರಿಂದ ಅವರಿಗೆ ಮಾತ್ರೆ ಬಿಟ್ಟದ್ರಿಂದ ಒಂಥರ ಆಗ್ಬೋದು, ಅದು ಕಾಯಿಲೆ ಉಲ್ಬಣ ಆಗ್ಬೋದು. ಹಾಗೆ ಮಾತ್ರೆ ಬಿಡುವಾಗ ಕೂಡ ನಾವು ಹೇಳ್ತೇವೆ ಅಂದ್ರೆ 80 mg ಇದ್ದು 60 mg, 40 mg, 20 mg, 10 mg ಮಾಡಿ ಕಾಯಿಲೆ ಏನಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಿಲ್ಲಿಸಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್. ಕೊನೆಯ ಪ್ರಶ್ನೆ ಡಾಕ್ಟರ್, ಈಗ ಇಂಥ ಒಂದು ಕಾಯಿಲೆ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಬರುತ್ತೆ, ದೊಡ್ಡವರಿಗೆ ಬರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ರೋಲ್ ಆಫ್ ಫ್ಯಾಮಿಲಿ, ಮುಖ್ಯವಾಗಿ ನಮ್ಮ ಕೌಟುಂಬಿಕ ಸಹಕಾರ ಅವರಿಗೆ ಎಷ್ಟಾಗತ್ಯ? ಒಳ್ಳೆ ಪ್ರಶ್ನೆ. ಇದು ನಮ್ಮ ಮನೆ ಮಂದಿಗೆ ನಾನು ಇವತ್ತು ಹೇಳಬೇಕಾದ ಸಂದೇಶ ಏನಂದ್ರೆ, ಈ ತರ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಖಂಡಿತವಾಗಿ ಅವರನ್ನು ಕಡೆಗಣಿಸಬೇಡಿ. ಅವರ ಮೇಲೆ ರೇಗಾಡುವುದು, ಕೆಲವೊಮ್ಮೆ ತಂದೆ ತಾಯಿಗಳು ಹಾಗೆ ಮಾಡ್ತಾರೆ. ಮಗು ಈ ತರ ಇದ್ದಾಗ ಅವ್ರು ತಿಳ್ಕೊಳ್ಳೋದೇನಂದ್ರೆ ಅವನಿಗೆ ಆಬ್ಸೆಂಟ್ ಮೈಂಡೆಡ್, ಕಾನ್ಸಂಟ್ರೇಷನ್ ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಅದು ನಿಜವಾಗಿ ಅವನಿಗಿರುವ ಗೀಳು ರೋಗ ಅಂತ ಹೇಳುದು ತಂದೆ ತಾಯಿಗಳಿಗಾಗ್ಲಿ ಶಿಕ್ಷಕರಿಗಾಗ್ಲಿ ಗೊತ್ತಿರೋದಿಲ್ಲ. ಅಂತಹ ಒಂದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದ್ರೆ, ಅಥವಾ ಯಾವುದೇ ಒಂದು ಹೆಂಗಸು ಮನೆಯಲ್ಲಿ ಮಾಡೋದನ್ನು ಪದೇ ಪದೇ ಮಾಡ್ತಾ ಇದ್ರೆ, ಅಥವಾ ಯಾವುದೇ ಒಂದು ವ್ಯಕ್ತಿ ಆಫೀಸಲ್ಲಿ ತಾನು ಮಾಡೋದು ಓವರ್ ಆಗಿ ಮಾಡ್ತಾ ಇದ್ದೀನಿ ಅನ್ನೋ ಗಮನ ಬಂದ್ರೆ, ಅದನ್ನು ಮನೆಯವರು ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ
ಸ್ಪಂದಿಸಬೇಕು. ಅವರಿಗೆ ಯಾವ ಥರ ಸಹಕಾರ ಬೇಕು, ಯಾವಾಗ ಅವರನ್ನು ವೈದ್ಯರಿಗೆ ಕೊಂಡು ಹೋಗಬೇಕು,